ಈ ಕೊನೆದಾಗಿ ಹೇಳಿದ ಪ್ರಕಾರ ಸುಧಾರಿಸಲಿಕ್ಕೆ ಸಂತೈಸಲಿಕ್ಕೆ ಯಾರು ಇಲ್ಲ ಎಂಬುದಾಗಿ ಹೇಳಿದ ಪ್ರಕಾರ, ಆದುದರಿಂದ ನಾನು ಇವತ್ತು ಬೆಳಗಿನ ಒಂದು ಕೆಲಸ ಮಾಡಿದೆ. ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ. ಆದ್ರೆ ಏನೋ ಒಂದು ಧೈರ್ಯ ಬೇಕು ಅಂತ ಅನಿಸ್ತು ನನಗೆ. ಹಲ್ಲೆಲೂಯಾ. ನನಗೆ ಯಾಕೋ ಸುಮಾರು ಅನೇಕ ವರ್ಷಗಳಿಂದ ಸೇವೆ ಮಾಡ್ತಿದ್ರು ಕೂಡ ಇವತ್ತು ಬೆಳಗ್ಗೆ ಯಾಕೋ ಧೈರ್ಯ ಸಾಲ್ತಾ ಇಲ್ಲ ನನಗೆ. ಹಲ್ಲೆಲೂಯಾ. ಸೇವೆ ಮಾಡ್ಲಿಕ್ಕೆಲ್ಲ ಧೈರ್ಯ ಸಾಲ್ತಿಲ್ಲ. ನಾನು ಆ ರೂಮಲ್ಲಿ ಹೋಗ್ಬಿಟ್ಟು ಬಾಗಿಲು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೇಳಿದೆ, ನನ್ನನ್ನು ಬಲಪಡಿಸುವ ಆತನ ನಿಂತುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ನನ್ನ മലയാളംನಲ್ಲಿ ആಗಿದೆ ಹೇಳಿದ್ದು, എന്നെ ശക്തനാക്കുന്നവന് മുഖാന്തരം ഞാൻ സകലത്തിന് മതിയാകുന്നു. എന്റെ ദൈവത്താൽ ഞാൻ ഈ മതിലുകളെ ചാടി കടക്കും. ನನ್ನ ದೇವರಿಂದ ನಾನು ಈ ಗೋಡೆಗಳನ್ನು ದಾಟುತ್ತೇನೆ. ನನ್ನ ದೇವರಿಂದ ನಾನು ಈ ಎರಿಕೋ ಕೋಟೆಯನ್ನು ಬೀಳಿಸುತ್ತೇನೆ. ಸಂತೈಸಲಿಕ್ಕೆ ಯಾರು ಇಲ್ಲದೆ ಇದ್ದಾಗ ಈ ತರ ಎಲ್ಲ ಮಾಡ್ಬೇಕು. ನಾವು ಧೈರ್ಯ ಪಡಿಸಲಿಕ್ಕೆ ಯಾರು ಇಲ್ಲದೆ ಇರುವಾಗ ನಾವು ಈ ರೀತಿಯಲ್ಲೆಲ್ಲ ಮಾಡಬೇಕು. ಯಾಕಂದ್ರೆ ಪರಿಶುದ್ಧಾತ್ಮ ನಮ್ಮ ಜೊತೆಲಿ ಇದ್ದಾನಲ್ಲ, ಆ ಪರಿಶುದ್ಧಾತ್ಮ ನಮ್ಮ ನಾಲಿಗೆಯನ್ನು ಉಪಯೋಗಿಸ್ತಾರೆ. ಬಾಳಲಿ ಹೋದ ನಮ್ಮನ್ನ ಸುಧಾರಿಸಲಿಕ್ಕೆ ನಮ್ಮ ನಾಲಿಗೆಯನ್ನೇ ದೇವರು ಉಪಯೋಗಿಸ್ತಾರೆ. ಬೇರೆ ಯಾರ ನಾಲಿಗೆ ನಿಮ್ಮ ಬಳಿಗೆ ಬರದೇ ಇದ್ರು ಸಮಾಧಾನವಾಗಿ ಬ್ರದರ್, ದೇವರಿದ್ದಾರೆ ಬ್ರದರ್, ಹಾಲೆಲೂಯಾ, ದೇವರು ನಡೆಸ್ತಾರೆ ಬ್ರದರ್ ಎಂಬುದಾಗಿ ಯಾರು ಇಲ್ಲದೆ ಇದ್ರು ಕೂಡ ನಿಮ್ಮನ್ನು ನೋಡಿ ನೀವು ಹೇಳ್ರಿ, ನನ್ನ ಮನವೇ ನೀನೀಗ ಕುಕ್ಕಿ ಹೋಗಿರುವುದೇನು, ಈಗ ವ್ಯಥೆ ಪಡೋದಕ್ಕೆ ದೇವರನ್ನು ನಿರೀಕ್ಷಿಸು, ಆತನೇ ನಿನಗೆ ಬೆಳಕು ರಕ್ಷಕರು ಆಗಿದ್ದಾನೆ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು ಬ್ರದರ್ ಎಂಬುದಾಗಿ ಹೇಳಲಿಕ್ಕೆ ಯಾರು ಇಲ್ಲದೆ ಇದ್ರು ಕೂಡ ನನ್ನ ಮನವೇ ಎಂಬುದಾಗಿ ಹೇಳಲಿಕ್ಕೆ ನೀವು ಸಿದ್ಧವಾಗಿರಿ. ಸಹೋದರಿ ಸಹೋದರ ಎಂಬುದಾಗಿ ಬೆನ್ನು ತಟ್ಟಿ ಹೇಳಲಿಕ್ಕೆ ಯಾರು ಸಹ ಇಲ್ಲದೆ ಇರುವಾಗಲೂ ನಿಮ್ಮನ್ನ ನೋಡಿ ನೀವು ಹೇಳ್ರಿ, ದೇವರು ನಿನ್ನನ್ನು ಕೈ ಬಿಡಲ್ಲ, ದೇವರು ನಿನ್ನನ್ನು ಅನಾಥರಾಗಿ ಬಿಡೋಲ್ಲ, ದೇವರು ನಿನ್ನನ್ನು ಯುಗದ ಸಮಾಪ್ತಿವರೆಗೂ ಬಿಡಲ್ಲ. ಯುಗದ ಸಮಾಪ್ತಿವರೆಗೆ ಎಲ್ಲಾ ದಿವಸ ನಿಮಗೆ ಎಷ್ಟು ವಾಕ್ಯ ಗೊತ್ತು ಅಷ್ಟು ವಾಕ್ಯವನ್ನ ಹೇಳ್ತಾನೆ ಇರಿ. ಯೆಹೋವನು ನನಗೆ ಕುರುಬನು, ನಿನಗೆ 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 ಮನಸ್ಸಿಗೆ ಹೇಳ್ರಿ, ನಿನಗೆ ಕುರುಬನು, ನೀನ್ ಕೊರತೆ ಪಡೋದಿಲ್ಲ. ಪರಾತ್ಪರನ ನೀನ್ ಮೊರೆ ಹೊಕ್ಕಿರೋದ್ರಿಂದ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ, ಆತನ ಆಶೀರ್ವಾದದಲ್ಲಿ ನೀನು ಸುರಕ್ಷಿತನಾಗಿರ್ತೀಯ. ನೀನು ಅವನನ್ನು ದೃಷ್ಟಿಸೋನಾಗಿರೋದ್ರಿಂದ ನೀನು ಪ್ರಕಾಶವನ್ನು ಹೊಂದುತ್ತೀಯ. ಹಲ್ಲೆಲೂಯಾ. ಶಿಕ್ಷಿತನ ನಾಲಿಗೆ ಎಂಬುದಾಗಿ ಹೇಳಿದ್ರೆ ಬಾಳಲಿ ಹೋದವರನ್ನ ಬಲಪಡಿಸುವಂತದ್ದಾಗಿದೆ. ಯಾರ ಬೆಳೆಯಲ್ಲಿ ಬಾಳಲಿ ಹೋದವರು ಇರೋದಾದ್ರೆ ಪ್ರಾರಂಭದಲ್ಲಿ ಅದಕ್ಕೆ ಪ್ರಾರ್ಥನೆ ಮಾಡಿದ್ದು. ನಮ್ಮ ನಾಲಿಗೆಗೆ ಅಂತ ಒಳ್ಳೆ ಲಕ್ಷಣ ಏನು ಇಲ್ಲ, ನಮ್ಮ ನಾಲಿಗೆಗೆ ಒಳ್ಳೆ ಲಕ್ಷಣ ಏನು ಇಲ್ಲ. ಅದಕ್ಕೇನೆ ಹಲ್ಲೆಲೂಯಾ ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತಿರೋದು, ನಾಲಿಗೆ ಬಹಳ ಡೇಂಜರ್, ಎಲ್ಲ ಅಂಗಗಳಿಗಿಂತ ನಾಲಿಗೆಯು ಬಹಳ ಡೇಂಜರಸ್ ಆದದ್ದು. ಒಂದು ಕಾಡಿಗೆ ಬೆಂಕಿ ಹಚ್ಚಲಿಕ್ಕೆ ಒಂದು ಕಿಡಿ ಸಾಕು, ಅದೇ ರೀತಿಯಲ್ಲಿ ಹಲ್ಲೆಲೂಯಾ ಹಲ್ಲೆಲೂಯಾ ಅದೇ ರೀತಿಯಲ್ಲಿ ಕಿಚ್ಚನ್ನು ಹಬ್ಬಿಸಲಿಕ್ಕೆ ಅಥವಾ ಹಲ್ಲೆಲೂಯಾ ಆ ಬೆಂಕಿ ಹೊತ್ತಿಸಲಿಕ್ಕೆ ಈ ನಾಲಿಗೆ ಬಹಳ ಜಾಣ ನಾಲಿಗೆ ಆಗಿದೆ. ಹಲ್ಲೆಲೂಯಾ, ಬಹಳ ಸಾಮರ್ಥ್ಯ ಉಳ್ಳಂತಹ ನಾಲಿಗೆ ಆಗಿದೆ. ಈ ಹಗಲುಗಳಲ್ಲಿ ಆ ನಾಲಿಗೆಯನ್ನ ದೇವರ ಕರಗಳಲ್ಲಿ ಒಪ್ಪಿಸ್ಕೊಳ್ಳೋದಾದ್ರೆ ಬಾಳಲಿ ಹೋದವರನ್ನ ಸುಧಾರಿಸಲಿಕ್ಕೆ ಆ ನಾಲಿಗೆ ಮೇಲೆ ದೇವರ ಕೃಪೆಯನ್ನು ದಯಪಾಲಿಸ್ತಾರೆ. ಹಲ್ಲೆಲೂಯಾ. ಎಷ್ಟನಿಗೆ ಬಯಕೆ ಇದೆ, ನನ್ನ ನಾಲಿಗೆ ಬಾಳಲಿ ಹೋದವರನ್ನ ಸುಧಾರಿಸುವಂತ ಒಂದು ನಾಲಿಗೆ ಆಗಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಶಬ್ದವೆತ್ತಿ ಹಲ್ಲೆಲೂಯಾ. ಕೆಲವೊಮ್ಮೆ ಆ ನಾಲಿಗೆ ನಮ್ಮನ್ನ ಗದರಿಸುತ್ತೆ, ಎಚ್ಚರಿಸುತ್ತೆ. ಹಲ್ಲೆಲೂಯಾ. ಒಂದು ಸಲ ಪೇತ್ರನ್ನು ಬಂದು ಯೇಸು ಸ್ವಾಮಿ ತನ್ನ ಶಿಷ್ಯರ ಹತ್ರ ಮಾತನಾಡ್ತಾ ಇರುವಾಗ, ಎಲ್ಲರೂ ಇಲ್ಲೇ ಇದ್ದೀರಲ್ಲ, ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆಯಲ್ಲಿ ಮಾತನಾಡ್ತಾ ಈ ಒಂದು ವಿಷಯವನ್ನು ಹೇಳಿದ್ರು, ನಾನು ಇನ್ನೇನು ಸ್ವಲ್ಪ ದಿನಗಳೊಳಗಡೆ ಸಾಯ್ಲಿಕ್ಕಾಗಿ ಹೋಗುತ್ತಿದ್ದೇನೆ. ಅವಾಗ ಪೇತ್ರನು ಎದ್ದು ನಿಂತ್ಕೊಂಡು, ಅವನಿಗೆ ಎಲ್ಲಾದ್ರೂ ಒಂದು ಆತರ ಇದೆ, ಆದ ಕಾರಣ ಅವನು ಎದ್ದು ನಿಂತ್ಕೊಂಡು ಹೇಳ್ತಿದ್ದಾನೆ, ಗುರುವೇ ನಿನಗೆಂದಿಗೂ ಹಾಗಾಗಬಾರದು. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಯಾವಾಗ್ಲೂ ಆತರ ಒಳ್ಳೆಯದು, ಆದರೆ ಸರಿಯಾದ ಪಾತ್ರನ ಎಂಬುದಾಗಿ ಪರೀಕ್ಷಿಸಿಕೊಳ್ಳುವುದಕ್ಕೆ ದೇವರು ನಾವೆಲ್ಲರಿಗೂ ಕೂಡ ಸಹಾಯ ಮಾಡಿ. ಹಲ್ಲೆಲೂಯಾ. ಪೇತ್ರನು ಒಂದ್ಸಲ ಆತರಪಟ್ಟ, ಯಾವಾಗ ದೋಣಿಯಿಂದ ಇಳಿಲಿಕ್ಕೆ, ಗುರುವೇ ನೀನೇ ಆಗಿದ್ರೆ ನಾನು ಕೂಡ ನೀರಿನಲ್ಲಿ ನಡೆಯುವುದಕ್ಕೆ ನನಗೆ ಅಪ್ಪಣೆಯನ್ನು ಕೊಡು. ಅದೊಂದು ಒಳ್ಳೆ ಆತರ ಆಗಿದೆ. ಯಾಕಂದ್ರೆ ಯಾರು ನೀರಿನಲ್ಲಿ ನಡೆಯದೇ ಇರುವಾಗ ಪೇತ್ರನು ಸ್ವಲ್ಪ ದೂರ ಆದ್ರೂ ನೀರಿನಲ್ಲಿ ನಡೆದ. ಹಲ್ಲೆಲೂಯಾ. ಒಂದು ಸಲ ಯೇಸು ಸ್ವಾಮಿ ಕೇಳಿದ್ರು, ಜನರು ನನ್ನನ್ನು ಯಾರನ್ನುತ್ತಾರೆ ಎಂಬುದಾಗಿ ಕೇಳಿದಾಗ ಎಲ್ಲರೂ ಸುಮ್ಮನಿದ್ರು. ಆ ಸಮಯದಲ್ಲಿ ಪೇತ್ರನು ಎದ್ದು ನಿಂತ್ಕೊಂಡು ಹೇಳ್ತಿದ್ದಾನೆ, ಜನರು ನಿನ್ನನ್ನು ಎರೆಮಿಯನ್ ಅನ್ನುತ್ತಾರೆ, ಎಲಿಯನ್ ಅನ್ನುತ್ತಾರೆ, ಗುರು ಅನ್ನುತ್ತಾರೆ, ಎಲ್ಲ ಅಂತಾರೆ, ಆದ್ರೆ ನೀವು ನನ್ನನ್ನು ಯಾರು ಅನ್ನುತ್ತೀರಿ ಅಂತ ಹೇಳುವಾಗ ಎಲ್ಲರೂ ಸೈಲೆಂಟ್ ಆಗಿ ಕೂತಿದ್ದಾರೆ.
ಪೇತ್ರನು ಆತರದಿಂದ ಎದ್ದುಕೊಂಡು ಹೇಳ್ತಿದ್ದಾನೆ, ನೀನ್ ಜೀವ ಸ್ವರೂಪನಾದ ದೇವರ ಮಗನು ಬರಬೇಕಾಗಿರುವ ಕ್ರಿಸ್ತನು. ಅದೆಲ್ಲವೂ ಒಳ್ಳೆಯ ಆತರವಾಗಿತ್ತು, ಒಳ್ಳೆಯ ಒಂದು ಆತರ. ಸೇವೆಯಲ್ಲಿ, ದೇವರಲ್ಲಿ ಒಳ್ಳೆಯ ಒಂದು ತೀಕ್ಷ್ಣತೆ ನಮ್ಮ ಜೀವಿತದಲ್ಲಿ ಬಹಳ ಒಳ್ಳೆಯದಾಗಿದೆ. ಹಲ್ಲೆಲೂಯಾ. ಒಳ್ಳೆಯ ತೀಕ್ಷ್ಣತೆ ಬಹಳ ಒಳ್ಳೆಯದಾಗಿದೆ. ಆದ್ರೆ ಒಂದು ಸಲ ಪೇತ್ರನು ಹೇಳ್ತಿದ್ದಾನೆ, ನಾನು ಸಾಯ್ಬೇಕು ಅಂತ ಯೇಸು ಸ್ವಾಮಿ ಹೇಳಿದಾಗ, ಹಲ್ಲೆಲೂಯಾ, ಸಾಯ್ಲಿಕ್ಕೆ ಹೋಗುತ್ತಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ ಪೇತ್ರನು ಹೇಳ್ತಿದ್ದಾನೆ, ಗುರುವೇ ನೀನು ಎಂದಿಗೂ ಆ ರೀತಿಯಲ್ಲಿ ಆಗಬಾರ್ದು ಎಂಬುದಾಗಿ ಆತರ ಪಡ್ತಿದ್ದಾನೆ. ಪೇತ್ರನೇ ಆ ಆತರ ಮಾತ್ರ ಸರಿಯಾಗ್ಲಿಲ್ಲ. ಹಲ್ಲೆಲೂಯಾ. ಪೇತ್ರನೇ ಇನ್ನೆಲ್ಲ ಆತರ ಸರಿಯಾಗಿತ್ತು, ಆದ್ರೆ ಈ ಒಂದು ಆತರ ಮಾತ್ರ ಸರಿಯಾಗ್ಲಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಸೈತಾನನೇ ನನ್ನನ್ನು ಬಿಟ್ಟು ತೊಲಗು. ಇದಕ್ಕಿಂತ ಸ್ವಲ್ಪ ಮುಂಚೆ ಪೇತ್ರನನ್ನು ನೋಡಿ ದೇವರು ಹೇಳಿದ್ರು, ನಿನಗಿದನ್ನು ಪ್ರಕಟಪಡಿಸಿದ್ದು ನರ ಮನುಷ್ಯನಲ್ಲ, ದೇವರೇ ಆಗಿದ್ದಾನೆ, ನನ್ನ ತಂದೆ ಆಗಿದ್ದಾನೆ ನಿನಗಿದನ್ನು ಪ್ರಕಟಪಡಿಸಿದ್ದು. ಆದ್ರೆ ಅದರ ನೆಕ್ಸ್ಟ್ ಸ್ವಲ್ಪ ಹೊತ್ತಲ್ಲೇ ದೇವರು ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಸೈತಾನನೇ ನನ್ನನ್ನು ಬಿಟ್ಟು ಹೋಗು, ಇದು ದೇವರ ಇಷ್ಟವಲ್ಲ ಮನುಷ್ಯರ ಇಷ್ಟವನ್ನಾಗಿದೆ ನೀನು ಮಾತನಾಡ್ತಿರು. ಹಲ್ಲೆಲೂಯಾ. ಆ ಸಮಯದಲ್ಲಿ ಯೇಸು ಸ್ವಾಮಿಯ ಮಾತನ್ನ ಗಮನಿಸಿದ್ರು. ಅದಕ್ಕಿಂತ ಮುಂಚೆ ಆತನು ಸುಧಾರಿಸಿದನು, ಅದರ ನಂತರ ಅವನಿಗೆ ಅದರಿಸಿದನು. ಈ ಹಗಲು ವೇಳೆಯಲ್ಲಿ ಓದಿದಂತ ವಾಕ್ಯದ ಪ್ರಕಾರ ಬಳಲಿ ಹೋದವರನ್ನ ಮಾತುಗಳಿಂದ ಸುಧಾರಿಸಲಿಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಈ ಹಗಲು ವೇಳೆಯಲ್ಲಿ ಆ ರೀತಿಯಾದೊಂದು ನಾಲಿಗೆಯೊಂದಿಗೆ ಸೇವೆ ಮಾಡಲಿಕ್ಕೆ ದೇವರು ತಾನೇ ನನ್ನನ್ನು ಉಪಯೋಗಿಸಲಿ. ಬಹಳ ಪ್ರಾರ್ಥನೆಯೊಂದಿಗೆ ನೀವೆಲ್ಲರೂ ದೇವರ ಸಮ್ಮುಖದಲ್ಲಿ ಆಗಿರ್ಲಿ. ನೀವು ಬಂದ ರೀತಿಯಲ್ಲಿ ಹಿಂದಿರುಗಿ ಹೋಗ್ಲಿಕ್ಕೆ ದೇವರು ಬಿಡೋದಿಲ್ಲ. ದೇವರು ಈ ಹಗಲು ವೇಳೆಯಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೇವರು ಈ ಹಗಲು ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. ಆ ಸಾನ್ನಿಧ್ಯಕ್ಕೆ ನಮ್ಮನ್ನು ಬಿಟ್ಕೊಡೋಣ. ಪ್ರಿಯ ಪಾಸ್ ಹೇಳಿದ ಪ್ರಕಾರ ಬೇರೆ ಎಲ್ಲಿ ಪ್ರತಿಕ್ರಿಯೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ದಯಮಾಡಿ ಕೇಳ್ಕೊಳ್ತೇನೆ, ದೇವರ ವಾಕ್ಯದ ಮುಂದೆ ದಯಮಾಡಿ ಪ್ರತಿಕ್ರಿಯೆ ಮಾಡಿ, ಒಂದು ಆಮೇಲೆ ಹೇಳಿ, ಒಂದು ಅಲ್ಲೇಲೂ ಹೇಳಿ, ದೇವರು ನಿಮ್ಮ ಜೀವಿತದ ಅದ್ಭುತವನ್ನ ಮಾಡಿ. ಯೋಹಾನ ಬರೆಸಿದ ವಾರ್ತೆ 4ನೇ ಅಧ್ಯಾಯ ಅದರ 1ನೇ ವಾಕ್ಯದಿಂದ ಇವತ್ತಿನ ಧ್ಯಾನಕ್ಕಾಗಿ ನಾವು ಓದ್ಕೊಳ್ಳೋಣ. ಯೋಹಾನ ಬರೆಸಿದ ವಾರ್ತೆ 4ನೇ ಅಧ್ಯಾಯ ಅದರ 1ನೇ ವಾಕ್ಯದ ಕೆಳಗಿನ ವಾಕ್ಯ. ಯೇಸು ಯೋಹಾನನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯನ್ನು ಫರಿಸಾಯರು ಕೇಳಿದರೆಂದು ಕರ್ತನಿಗೆ ತಿಳಿದಾಗ ಆತನು ಯೂದಾಯವನ್ನು ಬಿಟ್ಟು ಗಲಿಲಾಯಕ್ಕೆ ತಿರುಗಿ ಹೋದನು. ಆದರೂ ಸ್ನಾನ ಮಾಡಿಸುತ್ತಿದ್ದವನು ಯೇಸು ಅಲ್ಲ, ಆತನ ಶಿಷ್ಯರೇ ಮಾಡಿಸುತ್ತಿದ್ದರು. ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಕರೆಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯೆಹೂದ್ಯರಿಗೂ ಸಮಾರ್ಯರಿಗೂ ಬಳಿಕೆ ಇಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯೆಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಯೇಸು ಆತನಿಗೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ. ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನು. ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು. ಅವನ ಮಕ್ಕಳು ಅವನು ಸಾಕಿದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು ಯೇಸು ಆಕೆಗೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಆಮೆನ್. ಅನುಗ್ರಹಿಸಲ್ಪಟ್ಟಂತ ಈ ವಾಕ್ಯದ ಭಾಗ ನಮ್ಮೆಲ್ಲರಿಗೂ ಬಹಳ ಪರಿಚಯ ಇದೆ. ಅನೇಕ ಬಾರಿ ನಾವು ಸಂದೇಶಗಳನ್ನ ಈ ವಾಕ್ಯದ ಅಡಿಸ್ಥಾನದಲ್ಲಿ ನಾವು ಕೇಳಿದವರಾಗಿದ್ದೇವೆ. ಆದ್ರೆ ಈ ಹಗಲು ವೇಳೆಯಲ್ಲಿ
ಪ್ರತ್ಯೇಕವಾದ ಒಂದು ಹಂತದಲ್ಲಿ ದೇವರ ಆತ್ಮನು ನಮ್ಮೊಬ್ಬೊಬ್ಬರ ಸಂಗಡ ಮಾತನಾಡ್ಲಿಕ್ಕೆ ಹೋಗುತ್ತಾ ಇದ್ದಾರೆ ಎಂಬುದಾಗಿ ನಾನು ದೃಢವಾಗಿ ನಂಬುತ್ತೇನೆ. ನಿಮಗೆ ಆ ನಂಬಿಕೆ ಇರೋದಾದ್ರೆ ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸಿರಿ. ಹಲ್ಲೆಲೂಯಾ. ಒಂದು ಸಲ ಎಲೀಷನು ಈ ರೀತಿಯಲ್ಲಿ ಪ್ರವಾದಿಸ್ತಾನೆ. ಹಲ್ಲೆಲೂಯಾ. ನಾಳೆ ಈ ಹೊತ್ತಿನಲ್ಲಿ ಸಮಾರ್ಯದ ಪಟ್ಟಣದ ಬಾಗಿಲಿನಲ್ಲಿ ಹಲ್ಲೆಲೂಯಾ ಗೋಧಿಯು ಜವೆಯು ಮಾರಾಟವಾಗುತ್ತದೆ. ಬಹಳ ಬರಗಾಲ ತುಂಬಲ್ಪಟ್ಟಿದ್ದಂತ ಒಂದು ಸಮಯದಲ್ಲಾಗಿದೆ ಎಲೀಷ ಪ್ರವಾದಿ ಈ ರೀತಿಯಲ್ಲಿ ಪ್ರವಾದಿಸ್ತಾ ಇರುವಂತದ್ದು. ಆ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ನೋಡಿದ್ದನ್ನ ಕಂಡು ನಡೆಯುವವರಾಗಿದ್ದಾರೆ, ನಂಬುವವರಾಗಿ ನಡೆಯುವವರಲ್ಲ, ಆದ್ರೆ ನೋಡುವವರಾಗಿ ನಡೆಯುವವರಾಗಿದ್ದಾರೆ. ಇನ್ನುಳಿದಂತ ಎಲ್ಲರೂ ಕೂಡ ಆದ್ರೆ ನೋಡುವವರಾಗಿ ನಡೆಯೋದಕ್ಕೂ ನಂಬುವವರಾಗಿ ನಡೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೋಡುವವರಾಗಿ ನಡೆಯುವಂತವರು ಪರಿಸ್ಥಿತಿಯನ್ನ ನೋಡಿ ನಡೆಯುವಂತವರಾಗಿರುತ್ತಾರೆ. ನಂಬುವಂತವರಾಗಿ ನಡೆಯುವಂತವರು ಪರಿಸ್ಥಿತಿಯಿಂದ ಆಚೆಗೆ ಚಿಂತಿಸಿ ನಡೆಯುವಂತವರಾಗಿರುತ್ತಾರೆ. ಈ ಹಗಲುಗಳಲ್ಲಿ ನಂಬುವವರಾಗಿ ನಡೆದು ಪರಿಸ್ಥಿತಿ ಏನೇ ಆಗಿರಲಿ ಅದರಿಂದ ಆಚೆಗೆ ಕಾಣ್ಲಿಕ್ಕೆ ದೇವರು ನಿಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡಲಿ. ಬಹಳ ಬರಗಾಲ ತುಂಬಲ್ಪಟ್ಟಿರುವಂತ ಒಂದು ಕಾಲಘಟ್ಟದಲ್ಲಾಗಿದೆ ಎಲೀಷ ಪ್ರವಾದಿ ನಿಂತುಕೊಂಡು ಹೇಳ್ತಾ ಇರುವಂತದ್ದು. ಹಲ್ಲೆಲೂಯಾ. ಸಮಾರ್ಯದ ಪಟ್ಟಣದ ಬಾಗಿಲಲ್ಲಿ ನಾಳೆ ಇಷ್ಟು ಹೊತ್ತಿನಲ್ಲಿ ಹಲ್ಲೆಲೂಯಾ ಗೋಧಿಯು ಜವೆ ಗೋಧಿಯು ಮಾರಾಟವಾಗುತ್ತದೆ. ಯಾವ ಸಾಧ್ಯತೆ ಇಲ್ಲದ ಪರಿಸ್ಥಿತಿಯಲ್ಲಾಗಿದೆ ಎಲೀಷನು ನಿಂತುಕೊಂಡು ಈ ಮಾತನ್ನ ಹೇಳ್ತಾ ಇರುವಂತದ್ದು. ನಂಬುವವರು ಸಾಧ್ಯತೆಗಳಿಂದ ಆಚೆಗೆ ಮಾತನಾಡುವಂತವರಾಗಿದ್ದಾರೆ. ಈ ಹಗಲು ವೇಳೆಯಲ್ಲಿ ಇದನ್ನ ಹೇಳ್ತಾ ಇರುವಾಗ ನನ್ನ ಹೃದಯದಲ್ಲಿ ದೇವರು ಪ್ರಕಾಶ ಪಡಿಸ್ತಾ ಇರುವಂತ ಒಂದು ವಿಷಯ, ಇವತ್ತು ಈ ಸಭೆಯನ್ನು ನೋಡುವಾಗ ಯಾವ ಸಾಧ್ಯತೆನೂ ಇಲ್ಲ ಎಂಬುದಾಗಿ ಅನಿಸುತ್ತೆ. ಹಾಲೆಲೂಯ್ಯ. ಖಾಲಿ ಚೇರ್ಗಳು, ಖಾಲಿಯಾದ ಪ್ಲೇಸ್ ಇದೆ. ಹಾಲೆಲೂಯ್ಯ. ಆದ್ರೆ ಒಂದು ವಿಷಯವನ್ನ ನಾನು ದೃಢವಾಗಿ ನಂಬುತ್ತೇನೆ, ಕರ್ನಾಟಕ ರಾಜ್ಯದ ಉಜ್ಜೀವನಕ್ಕಾಗಿ ಈ ಸ್ಥಳವನ್ನು ಉಪಯೋಗಿಸ್ತಾರೆ ಎಂಬುದಾಗಿ ಹೇಳಿದ್ರೆ ನೋಡುವವರಾಗಿ ನಡೆಯುವವರಿಗೆ ಆಮೇಲೆ ಎಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ, ಆದ್ರೆ ನಂಬುವವರಾಗಿ ನಡೆಯುವವರು ಆಮೇಲೆ ಹೇಳ್ತಾರೆ. ಸಮಾರ್ಯದ ಪಟ್ಟಣದ ಬಾಗಿಲಲ್ಲಿ ನಾಳೆ ಇಷ್ಟು ಹೊತ್ತಲ್ಲಿ ಹಲ್ಲೆಲೂಯಾ ಎಂಬುದಾಗಿ ಜವೆ ಗೋಧಿ ಮಾರಾಟವಾಗ್ತದೆ ಎಂಬುದಾಗಿ ಹೇಳುವಾಗ ಒಬ್ಬನು ಬಂದು ಹೇಳ್ತಿದ್ದಾನೆ, ಹಿಂಗ ಹಲ್ಲೆಲೂಯಾ, ಅದೆಂದಿಗೂ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನೀನು ಹೇಳ್ತಾ ಇದೀಯ, ಹಿಂಗೆಲ್ಲ ಹೇಳ್ಬೋದಷ್ಟೇ, ಹಿಂಗೆಲ್ಲ ಪ್ರಸಂಗ ಮಾಡ್ಬೋದಷ್ಟೇ, ಹಿಂಗೆಲ್ಲ ಪ್ರವಾದಿಸ್ಬೋದಷ್ಟೇ, ಆದ್ರೆ ಇದೆಂದಿಗೂ ಸಂಭವಿಸುವುದಿಲ್ಲ. ಹಲ್ಲೆಲೂಯಾ. ಅದೆಲ್ಲ ಪ್ರಸಂಗ ಮಾಡಕ್ ಚಂದ ಅಲ್ವಾ, ಅದೆಲ್ಲ ಪ್ರವಾದಿಸಲಿಕ್ಕೆ ಚಂದ ಎಂಬುದಾಗಿದೆ. ಅನೇಕ ಸಲ ನಂಬಿಕೆ ಮಾತುಗಳನ್ನ ಕೇಳುವಾಗ ನಮ್ಗೆ ಅನ್ಸೋದು ಅದೆಲ್ಲ ಪ್ರಸಂಗ ಮಾಡ್ಲಿಕ್ಕೆ ಚಂದ. ಹಲ್ಲೆಲೂಯಾ. ಆ ರೀತಿಯಾದ ಅನುಭವದಲ್ಲಿ ಒಬ್ಬ ವ್ಯಕ್ತಿ ಬಂದು, ಒಬ್ಬ ಸರ್ದಾರನು ಬಂದು ಹೇಳ್ತಾ ಇದ್ದಾನೆ, ಆಕಾಶದ ದ್ವಾರಗಳನ್ನ ತೆರೆದ್ರು ಇದೆಂದಿಗೂ ಸಂಭವಿಸುವುದಿಲ್ಲ. ಆದ್ರೆ ಎಲೀಷನ ಒಂದು ಮಾತನ್ನ ಹೇಳ್ತಾನೆ, ಇದು ಸಂಭವಿಸುತ್ತೆ, ದಟ್ಸ್ ನಾರ್ಮಲ್, ಸರಿ ಸಾಮಾನ್ಯವಾಗಿ ಸಂಭವಿಸುತ್ತೆ, ಆದ್ರೆ ನೀನ್ ಅದನ್ನ ಕಾಣೋದು ಕಷ್ಟ. ಆದ್ರೆ ಈ ಹಾಗೆ ಬಿಡಲ್ಲ ಆಮೇಲೆ ಹೇಳುವಂತ ದೇವರ ಮಕ್ಕಳಿರೋದಾದ್ರೆ ಈ ಸಭೆಯ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ, ಈ ಸಭೆಯ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ, ನಂಬುವವರಿದ್ರೆ ಕಾಣ್ತೀರಾ. ಜೂಡರಗದನ ಸೇರಿ ಆದನ ಸಾಧ್ಯತೆ ಇಲ್ಲದ ಸ್ಥಳದಲ್ಲಿ ಸಾಧ್ಯವಾಗಿ ಮಾಡ್ಲಿಕ್ಕೆ ಶಕ್ತನಾದ ಒಬ್ಬ ದೇವರನ್ನಾಗಿದೆ ನಾನು ಆರಾಧಿಸ್ತಾ ಇರುವಂತದ್ದು. ಸಾಧ್ಯತೆ ಇರುವ ಸ್ಥಳದಲ್ಲಿ ಏನಾದ್ರೂ ಕಾರ್ಯ ಮಾಡ್ಲಿಕ್ಕೆ MLA ಆಗುತ್ತೆ, ಮಂತ್ರಿಗಾಗುತ್ತೆ, ಆದ್ರೆ ಸಾಧ್ಯತೆಯೇ ಇಲ್ಲದೆ ಇರುವಂತಹ ಸ್ಥಳಗಳಲ್ಲಿ ಅದ್ಭುತ ಮಾಡ್ಲಿಕ್ಕೆ ಒಬ್ಬ ಇರೋದಾದ್ರೆ ಅದು ನಾನು ಆರಾಧಿಸುವಂತ ದೇವರಾಗಿದ್ದಾರೆ, ನೀವು ಆರಾಧಿಸುವಂತ ದೇವರಾಗಿದ್ದಾರೆ. ಆ ರೀತಿಯಲ್ಲಿ ಪರಿಸ್ಥಿತಿಯಿಂದ ಆಚೆಗೆ ಕಾಣ್ಲಿಕ್ಕೆ ಒಂದು ಕಣ್ಣು ಈ ಹಗಲು ವೇಳೆಯಲ್ಲಿ ಎಲ್ಲರಿಗೂ ಕೂಡ ತೆರೆಯಲ್ಪಡಲಿ. ಪರಿಸ್ಥಿತಿಯನ್ನು ನೋಡಿದ್ರೆ ಬರಗಾಲ, ಪರಿಸ್ಥಿತಿಯನ್ನು ನೋಡಿದ್ರೆ ಕ್ಷಾಮ, ಪರಿಸ್ಥಿತಿಯನ್ನು ನೋಡಿದ್ರೆ ಖಾಲಿ ಚೇರುಗಳು, ಇದು ಹೇಗೆ ತುಂಬುತ್ತದೆ? ಕರ್ತನು ಅದ್ಭುತವನ್ನ ಮಾಡ್ಲಿಕ್ಕೆ ಶಕ್ತನಾದವನಾಗಿದ್ದಾನೆ. ನೀವದನ್ನ ಕಾಣ್ತೀವಿ ನಂಬೋದಾದ್ರೆ. ಹಲ್ಲೆಲೂಯಾ. ಈ ಸಮಾರ್ಯದ ಪಟ್ಟಣದ ಬಾಗಿಲಲ್ಲಿ ಇದು ಸಂಭವಿಸ್ತದೆ ಎಂಬುದಾಗಿ ಹೇಳಿದಾಗ ಒಬ್ಬನೇ ಹೇಳಿದ, ಅದು ಎಂದಿಗೂ ಸಂಭವಿಸಲ್ಲ. ಹಲ್ಲೆಲೂಯಾ. ಆ ರೀತಿಯಲ್ಲಿ ಎಂದಿಗೂ ಆಗದೆ ಪ್ರಿಯ ದೇವರ ಮಕ್ಕಳೇ, ವಾಕ್ಯವನ್ನ ಕೇಳುವಾಗ ಆಮೇಲೆ ಎಂಬುದಾಗಿ ಪ್ರತಿಕ್ರಿಯೆ ಮಾಡ್ರಿ, ನೀವು ಅದನ್ನ ಕಾಣ್ತೀರಾ. ಹಲ್ಲೆಲೂಯಾ. ಇದೇ ಸಮಾರ್ಯದ ಪಟ್ಟಣಕ್ಕೆ ಒಂದು ಸಲ ಬಳಿಗೆ, ಯಾವ ಪಟ್ಟಣದ ಬಾಗಿಲು? ಎಲೀಷನು ಪ್ರವಾದಿಸಿದಂತ ಇದೇ ಪಟ್ಟಣದ ಬಾಗಿಲಿಗೆ ಯೇಸು ಸ್ವಾಮಿ ಒಂದು ಸಲ ನಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಿಯೋ ಪ್ರಯಾಣ ಮಾಡಿ ಈ ಮಾರ್ಗವಾಗಿ ನಡ್ಕೊಂಡು ಬರ್ತಾ ಇರುವಂತ ಒಂದು ಸಂದರ್ಭ. ಆ ಸಮಯದಲ್ಲಿ ಸ್ವಲ್ಪ ಹೊತ್ತು ಯೇಸು ಸ್ವಾಮಿ ಸಮಾರ್ಯದ ಆ ಪಟ್ಟಣದ ಬಳಿಯಲ್ಲಿ ಕಾಯ್ತಾ ನಿಂತಿದ್ದಾರೆ. ಯೇಸು ಸ್ವಾಮಿ ಬಹಳ ಫ್ರೀ ಆಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಹಳ ಫ್ರೀ ಆಗಿದ್ದಾರೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ್ರು, ಯೇಸು ಸ್ವಾಮಿ ಅಷ್ಟು ಬಿಸಿ ಏನಿಲ್ಲ, ತನ್ನ ಶಿಷ್ಯರಿಗೆ ಹೇಳಿದ್ರು, ನೀವು ಹೋಗಿ
ಊಟ ಏನಾದ್ರೂ ಸಿಕ್ಕಿದ್ರೆ ತಕೊಂಡ್ ಬನ್ನಿ. ಹಲ್ಲೆಲೂಯಾ. ಎಲ್ಲಿಂದಾದ್ರೂ ಊಟ ಸಿಕ್ಕಿದ್ರೆ ಹೋಗಿ ತಕೊಂಡ್ ಬನ್ನಿ ಎಂಬುದಾಗಿ ಶಿಷ್ಯಂದಿರನ್ನ ಕಳಿಸಿ ಯೇಸು ಸ್ವಾಮಿ ಅಲ್ಲೊಂದು ಸ್ಥಳದಲ್ಲಿ ಕೂತ್ಕೊಂಡು ಯಾರಿಗೋಸ್ಕರವಾಗಿಯೋ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾರಿಗೋಸ್ಕರವಾಗಿಯೋ ಕಾಯ್ತಾ ಇದ್ದಾರೆ. ಹಗಲು ವೇಳೆಯಲ್ಲಿ ಒಂದು ವಿಷಯವನ್ನ ನಿಮ್ಮ ಮುಂಭಾಗದಲ್ಲಿ ಇಡ್ಲಿಕ್ಕಾಗಿ ಬಯಸ್ತೇನೆ. ನಾವೆಷ್ಟು ಬಿಸಿ ಇದ್ರು ದೇವ್ರು ಬಿಸಿ ಇಲ್ಲ. ಇದಾಗಿದೆ ಇವತ್ತಿನ ಸಂದೇಶ. ನಾವೆಷ್ಟು ಬಿಸಿ ಇದ್ರು ಸಹ ಏಸು ಬಿಸಿ ಅಲ್ಲ. ಏಸು ಬಹಳ ಫ್ರೀ ಆಗಿದ್ದಾರೆ. ನಾವು ಅಂದ್ಕೊಂಡಿರೋ ಅಯ್ಯೋ ದೇವರಿಗೆ ಅಮೆರಿಕ ನೋಡ್ಕೊಳ್ಳೋದು ಬೇಡವಾ, ಆಫ್ರಿಕಾ ನೋಡ್ಕೊಳ್ಳೋದು ಬೇಡವಾ, ಆಸ್ಟ್ರೇಲಿಯಾ ನೋಡ್ಕೊಳ್ಳೋದು ಬೇಡವಾ, ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ದೇವ್ರು ಎಷ್ಟೊಂದು ಬಿಸಿ, ಹಂಗಾಗಿ ರಾತ್ರಿ ಒಂದು 5 ನಿಮಿಷ ಟೈಮ್ ಕೊಟ್ರೆ ಸಾಕು ದೇವರಿಗೆ. ನೋ ನೋ ನೋ, ಹಂಗಲ್ಲ. ದೇವರು ಬಹಳ ಫ್ರೀ ಆಗಿದ್ದಾರೆ. ದೇವರು ಬಹಳ ಫ್ರೀ ಆಗಿದ್ದಾರೆ. ನೀನ್ ಯಾವಾಗ ಹೋದ್ರು ಆತನ ಬಳಿಯಲ್ಲಿ ನೀನ್ ಮಾತನಾಡಬಹುದು. ಸ್ವಲ್ಪ ಕಾಯಿ ಕ್ಯೂ ಅಲ್ಲಿ ನಿಂತ್ಕೊಂತ ದೇವ್ರು ಹೇಳೋದಿಲ್ಲ, ನೀನ್ ಯಾವಾಗ ಹೋದ್ರು ಅವನ ಸಂಗಡ ನೀನ್ ಮಾತನಾಡಬಹುದು. ಆದ ಕಾರಣ ಈ ಪ್ರಿಯ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಹೇಳ್ತಿರೋದು, ಧೈರ್ಯದಿಂದ ಕೃಪಾಸನದ ಬಳಿಗೆ ಬನ್ನಿರಿ. ಹಲ್ಲೆಲೂಯಾ. ಅದಕ್ಕೊಂದು ಟೈಮಿಂಗ್ಸ್ ಅನ್ನ ಇಟ್ಟಿಲ್ಲ. ನೀನ್ 12:30 ಬಾ, ನೀನು 1:30 ಬಾ, ನೀನು 2:30 ಬಾ, ನೀನು 3:30 ಬಾ ಎಂಬುದಾಗಿ ಒಬ್ಬೊಬ್ಬರಿಗೆ ಒಂದು ಟೈಮಿಂಗ್ಸ್ ಅನ್ನ ಇಟ್ಟಿಲ್ಲ. ಯಾರು ಯಾವ ಸಮಯದಲ್ಲಿ ಆತನ ಬಳಿಗೆ ಹೋದ್ರು ಸಹ ಆತನು ಲಭ್ಯನಾಗಿದ್ದಾನೆ, ಆತನು ಫ್ರೀ ಆಗಿದ್ದಾನೆ. ಎಷ್ಟು ಜನ ಅದನ್ನ ನಂಬುತ್ತೀರಾ? ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಸಮಾರ್ಯದ ಬಳಿಯಲ್ಲಿರುವಂತ ಸುಕರ್ ಎಂಬುದಾದಂತ ಒಂದು ಹಲ್ಲೆಲೂಯಾ ಊರಿಗೆ, ಸಮಾರ್ಯದ ಸೀಮೆಯ ಸುಕರ್ ಎಂಬುದಾದಂತ ಊರಿಗೆ ಬಂದಾಗ ಅಲ್ಲಿ ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟಂತ ಒಂದು ಭೂಮಿ ಇತ್ತು. ಯಾಕೋಬನು ತೆಗೆಸಿದಂತ ಒಂದು ಬಾವಿ ಇತ್ತು. ಬಾವಿ ಬಳಿಯಲ್ಲಿ ಯೇಸು ಸ್ವಾಮಿ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾನು ನೀವು ಏನಾದ್ರೂ ಹೋಗಿ ಹಲ್ಲೆಲೂಯಾ ಯೇಸುವೆ ಏನು ಇಷ್ಟೊಂದು ಫ್ರೀ ಆಗಿ, ಹಲ್ಲೆಲೂಯಾ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆ ರೀತಿಯಲ್ಲಿ ಫ್ರೀ ಆಗಿ ಕೂತಿರುವಂತ ಯೇಸುವಿನ ಬಳಿಯಲ್ಲಿ ಹೋಗ್ಬಿಟ್ಟು ಯೇಸುವೆ ನೀನೇನು ಇಷ್ಟೊಂದು ಫ್ರೀ ಆಗಿ ಕೂತಿದೀಯಾ ಎಂಬುದಾಗಿ ಕೇಳೋದಾದ್ರೆ, ಹಲ್ಲೆಲೂಯಾ ಯೇಸು ಯಾರಿಗೋಸ್ಕರವಾಗಿಯೂ ಅಲ್ಲಿ ಕಾಯ್ತಾ ಇದ್ದಾರೆ. ಯೇಸು ಯಾರಿಗೋಸ್ಕರವಾಗಿಯೂ ಅಲ್ಲಿ ಕಾಯ್ತಾ ಇದ್ದಾರೆ. ಆಕಾಶವು ಅವನ ಸಿಂಹಾಸನ, ಭೂಮಿ ಅವನ ಪಾದಪೀಠ, ಆದರೆ ಆತನು ಯಾರಿಗೋಸ್ಕರ ಕಾಯ್ತಿದ್ದಾನೆ. ಹಲ್ಲೆಲೂಯಾ. ಸಮಸ್ತವನ್ನು ಒಂದು ಮಾತಿನಲ್ಲಿ ಉಂಟು ಮಾಡಿದ ಆತನು ಯಾರಿಗೋಸ್ಕರವಾಗಿಯೋ ಕಾಯ್ತಾ ಇದ್ದಾನೆ. ಒಂದೇ ಒಂದು ಬಾಯಿಯ ಮಾತಿನಲ್ಲಿ ಸೃಷ್ಟಿಯನ್ನೆಲ್ಲವನ್ನು ಉಂಟು ಮಾಡಿದ ಆತನು ಯಾರಿಗೋಸ್ಕರವಾಗಿಯೋ ಕಾಯ್ತಾ ಇದ್ದಾನೆ. ಪರಲೋಕ ಭೂಲೋಕದ ಒಡೆಯನಾಗಿರುವಂತ ದೇವರು, ಮಹಿಮೆಯ ಅರಸನಾಗಿರುವಂತ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಮಾತನಾಗಿರುವಂತ ದೇವರು ಯಾರಿಗೋಸ್ಕರವಾಗಿಯೋ ವೆಯ್ಟ್ ಮಾಡ್ತಾ ಇದ್ದಾನೆ. ಈ ರೀತಿಯಾದ ಒಬ್ಬ ದೇವರನ್ನ ನಾವು ಕಂಡುಕೊಡ್ಲಿಕ್ಕೆ ಸಾಧ್ಯವಾಗಿದ್ರಲ್ಲಿ ಎಷ್ಟು ಜನರಿಗೆ ಸಂತೋಷ ಇದೆ. ಆತನು ನಮಗೋಸ್ಕರ ಕಾಯುವ, ಫ್ರೀ ಆಗಿ ಆರಾಮವಾಗಿ ನಮಗೋಸ್ಕರವಾಗಿ ಕಾಯುವವನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಮಂತ್ರಿಯ ಆಟಿಟ್ಯೂಡ್ ಅನ್ನ ನೀವು ನೋಡಿರ್ಬೋದು, ಒಂದು DC ಆಟಿಟ್ಯೂಡ್ ಅನ್ನು ನೀವು, ಒಂದು ಸೈನ್ ಹೋಗಿ ಒಂದು MLA ಒಂದು ಸೈನ್ ಹೋಗಿ ಅವರಿಗೆ ಇನ್ನು ಅವರ ಹತ್ರ ಮಾತನಾಡ್ಲಿಕ್ಕೆ ಸಮಯ ಇಲ್ಲ. ಆದ್ರೆ ಯೇಸು ಸ್ವಾಮಿಗೆ ಆತರ ಅಲ್ಲ. ಅವ್ರು ಬಹಳ ಫ್ರೀ ಆಗಿ ಒಬ್ಬರಿಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಓಕೆ, ಈಗ ಯೇಸು ಸ್ವಾಮಿ ನಿಂತಿರುವಂತ ಆ ಸ್ಥಳಕ್ಕೆ ನಾನು ಹೋಗಿ, ಶಿಷ್ಯರಿಲ್ಲ, ಯೇಸು ಸ್ವಾಮಿ ಮಾತ್ರ ಇರೋದು, ನಾನು ಹೋಗಿ ಕೇಳ್ತಿದ್ದೇನೆ, ಯೇಸುವೆ ನೀನು ಯಾರಿಗೋಸ್ಕರ ವೇಟ್ ಮಾಡ್ತಿರೋದು ಎಂಬುದಾಗಿ ಕೇಳುವಾಗ ದೂರದಲ್ಲೊಂದು ಸ್ತ್ರೀ ನಡ್ಕೊಂಡು ಬರ್ತಿದ್ದಾಳೆ. ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ದೂರದಲ್ಲೊಂದು ಸ್ತ್ರೀ ನಡ್ಕೊಂಡು ಬರ್ತಾ ಇದ್ದಾಳೆ. ಯೇಸು ಸ್ವಾಮಿ ನನ್ನ ಕಡೆಗೆ ತಿರುಗಿ ಹೇಳ್ತಾರೆ, ಅಲ್ಲಿ ನೋಡು, ಆ ಒಂದು ಸ್ತ್ರೀಗೋಸ್ಕರ ಆಗಿದೆ ನಾನು ಇಷ್ಟೊತ್ತು ಈ ಸ್ಥಳದಲ್ಲಿ ವೇಟ್ ಮಾಡಿದ್ದು. ನನ್ನ ಕಣ್ಣಿಗೆ ಆ ಸ್ತ್ರೀ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾನು ಆ ಸ್ತ್ರೀಯನ್ನ ನಾನು ನಿಜವಾಗಿಯೂ ಈ ತರ ಪ್ರಸಂಗ ಮಟ್ಟಿಗೆ ಅನ್ನ ಬಂದಿತ್ತು, ಆದ್ರೆ ದೇವರ ಆತ್ಮನ ಈ ಚಾಲನೆಗಾಗಿ ಸ್ತೋತ್ರ ಮಾಡ್ತೇನೆ. ನನ್ನ ಕಣ್ಣಿಗೆ ಆ ಸ್ತ್ರೀ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನನ್ನ ಕೈಯಲ್ಲಿದ್ದಂತ ಒಂದು ಸೂಕ್ಷ್ಮ ದರ್ಶಕ ಇಟ್ಕೊಂಡು ನಾನು ಹಾಕಿ ನೋಡುವಾಗ ಈ ಸ್ತ್ರೀ 5 ಜನ ಗಂಡಂದಿರ ಜೊತೆಯಲ್ಲಿದ್ದವಳು, ಈಗ 6ನೇ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಮಲಗಿದ್ದವಳು, 6ನೇ ಒಬ್ಬ ವ್ಯಕ್ತಿ ಜೊತೆಯಲ್ಲಿ ಸಂಸಾರ ನಡೆಸ್ತಾ ಇರೋಳಾಗಿದ್ದಾಳೆ. ಅಲ್ಲಿ ಬರ್ತಾ ಇರೋದು ನನಗೆ ಚೆನ್ನಾಗಿ ಗೊತ್ತಾಯ್ತು, ಯಾಕಂದ್ರೆ ಸೂಕ್ಷ್ಮ ದರ್ಶಕ ಹಾಕೊಂಡಲ್ವ ನೋಡಿದ್ದು. ನಾನು ಯೇಸುವನ್ನ ನೋಡಿ ಹೇಳಿದೆ,
ಈ ಸ್ತ್ರೀಗೋಸ್ಕರನ ನೀನ್ ಇಷ್ಟೊತ್ತಿಟ್ಟು ಕಾಯ್ದಿದ್ದು? ಯೇಸು ಹೇಳ್ತಾರೆ, ಹೌದು. ನಾನು ಯೇಸುವನ್ನ ನೋಡಿ ಇನ್ನೊಮ್ಮೆ ಕೇಳ್ತೇನೆ, ನೀನ್ ಕರೆಕ್ಟ್ ಆ ಸ್ತ್ರೀನೇನ? ಯಾಕಂದ್ರೆ ಆ ಸ್ತ್ರೀ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳ ಬಗ್ಗೆ ಇರುವಂತ ಸುದ್ದಿಯನ್ನು ನಾನು ಕೇಳಿದ್ದೇನೆ. ಅವಳ ವ್ಯಭಿಚಾರಣೆ ಅನ್ನುವಂತ ಚೆನ್ನಾಗಿ ನನಗೆ ಗೊತ್ತು. ನಾನು ಯೇಸು ಹತ್ರ ಕೇಳ್ತಿದ್ದೇನೆ, ಈ ಸ್ತ್ರೀಗೋಸ್ಕರ ನೀನು ಇಷ್ಟೊತ್ತು ವೇಟ್ ಮಾಡಿದ್ದು? ಯೇಸು ಹೇಳುವಂತ ಒಂದು ವಿಷಯ, ಹೌದು, ಈ ಸ್ತ್ರೀಗೋಸ್ಕರನೇ. ಅದರಲ್ಲೇನ್ ತಪ್ಪು? ನೀನ್ ಇದುವರೆಗೆ ಆ ಸ್ತ್ರೀಯನ್ನ ಕಂಡಿರೋದು ನೀನೀಗ ಸೂಕ್ಷ್ಮ ದರ್ಶಕ ಹಾಕೊಂಡು ನೋಡಿದಾಗ ಕಂಡ ದೃಷ್ಟಿಯಲ್ಲಿ ಆಗಿರ್ಬೋದು. ಆದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿನ್ಗೆ ಗೊತ್ತಾಗ್ತದೆ ಅವಳು ನಿಜವಾಗಿಯೂ ಯಾರಾಗಿ ಮಾರ್ಪಡ್ಲಿಕ್ಕಿದ್ದಾಳೆ ಎಂಬುದಾಗಿ. ಇನ್ ಸ್ವಲ್ಪ ಹೊತ್ತಲ್ಲಿ ನಿನ್ಗೆ ಗೊತ್ತಾಗ್ತದೆ ಅವಳು ನಿಜವಾಗಿಯೂ ಯಾರೆಂಬುದಾಗಿ. ಮಗನೇ ಜೈಸನ್, ಅಲ್ಲಿ ಬರ್ತಾ ಇರುವಂತದ್ದು ಒಂದು ಗ್ರಾಮವನ್ನ ಹಿಡ್ಕೊಂಡು ಬರ್ಲಿಕ್ಕಿರುವಂತದ್ದು ಮಿಷನರಿ ಆಗಿದ್ದಾಳೆ, ಮಿಷನರಿ. ನಾನ್ ನೋಡ್ತಾ ಇರುವಂತದ್ದು ದೃಷ್ಟಿ ಬೇರೆ ಆಗಿರ್ಬೋದು, ಆದ್ರೆ ದೇವರ ಅವಳನ್ನ ನೋಡ್ತಾ ಇರುವಂತದ್ದು ಆ ಸಮಾರ್ಯದ ಸುಕರೆಂಬ ಊರಿನ ಗ್ರಾಮವನ್ನೇ ದೇವರೆಡೆಗೆ ಎಳ್ಕೊಂಡು ಬರ್ಲಿಕ್ಕಿರುವಂತ ಒಂದು ಮಿಷನರಿ ಆಗಿದೆ. ದೇವರ ಅವಳನ್ನ ನೋಡ್ತಾ ಇರುವಂತದ್ದು ಮನುಷ್ಯರು ನೋಡುವಂತ ದೃಷ್ಟಿಯಲ್ಲ, ದೇವರೊಬ್ಬರನ್ನ ನೋಡುವಂಥದ್ದು. ಮನುಷ್ಯರು ನೋಡುವ ದೃಷ್ಟಿಯಲ್ಲ, ದೇವರೊಬ್ಬರನ್ನ ಕಾಣುವಂಥದ್ದು. ಈ ಹಗಲುಗಳಲ್ಲಿ ನಿಮ್ಮನ್ನ ಮನುಷ್ಯರು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇರಬಹುದು, ಆದ್ರೆ ನಿಮ್ಮ ಕುರಿತಾಗಿ ದೇವರು ನೋಡ್ತಾ ಇರುವಂತದ್ದು ದೃಷ್ಟಿ ಇದೆ. ಮನುಷ್ಯರಿಗೆ ನಿಮ್ಮ ನೆನ್ನೆ ಅಷ್ಟೇ ಗೊತ್ತಿರೋದು, ಆದ್ರೆ ನಿಮ್ಮ ನಾಳೆ ಮನುಷ್ಯರಿಗೆ ಗೊತ್ತಿಲ್ಲ, ನಿಮ್ಮ ನಾಡ್ದು ಮನುಷ್ಯರಿಗೆ ಗೊತ್ತಿಲ್ಲ, ನಿಮ್ಮ ಮುಂದಿನ ವಾರ ಮನುಷ್ಯರಿಗೆ ಗೊತ್ತಿಲ್ಲ. ಅದು ಗೊತ್ತಿರುವಂತ ಒಬ್ಬ ದೇವರು ಹೇಳ್ತಿದ್ದಾನೆ, ಅಲ್ಲಿ ಬರ್ತಿರೋಳು ಮಿಷನರಿ ಆಗಿದ್ದಾಳೆ. ಅಲ್ಲಿ ಬರ್ತಿರೋದೊಂದು ಮಿಷನರಿ ಆಗಿದ್ದಾಳೆ. ಹಲ್ಲೆಲೂಯಾ. ಆ ಸ್ತ್ರೀ ಯೇಸು ಹತ್ರ ಬಂದು ಯೇಸು ಕೇಳ್ತಿದ್ದಾರೆ, ನನಗೆ ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡ್ತೀಯ? ಹಲ್ಲೆಲೂಯಾ. ನನಗೆ ಸ್ವಲ್ಪ ಕುಡಿಯೋದಕ್ಕೆ ನೀರನ್ನು ಕೊಡ್ತೀಯ? ಹೇಳ್ತು, ಯಹೂದ್ಯನಾಗಿರುವಂತ ನೀನು ನನ್ನ ಹತ್ರ ನೀರು ಕೇಳೋದು ಹೇಗೆ? ನಮ್ಮ ಮಧ್ಯದಲ್ಲಿ ಭೇದ ಇದೆಯಲ್ಲ, ನೀನು ಹೇಗೆ ನಮ್ಮ ಹತ್ರ ನೀರು ಕೇಳ್ತಾ ಇದೀಯಾ ಎಂಬುದಾದಂತ ಮಾತುಗಳನ್ನೆಲ್ಲ ಕಳೆದ ನಂತರ ಯೇಸು ಸ್ವಾಮಿ ಮಾತಾಡ್ತಾ ಒಂದು ವಿಷಯ ಹೇಳ್ತಾರೆ, ಹೋಗಿ ನಿನ್ನ ಗಂಡನನ್ನ ಕರ್ಕೊಂಡ್ ಬಾ. ಹಲ್ಲೆಲೂಯಾ. ಯಾರನ್ನ? ಅವಳು ಹೇಳ್ತಿದ್ದ, ನನಗೆ ಗಂಡ ಇಲ್ಲ. ಅವಳು ಏನೋ ಮರೆ ಮಾಡ್ತಾ ಇದ್ದವಳು ನೋಡಿ, ನನಗೆ ಗಂಡ ಇಲ್ಲ. ಹಲ್ಲೆಲೂಯಾ. ಅವಾಗ ಯೇಸು ಹೇಳಿದ್ರು, ನಿನಗೆ ಗಂಡನಿದ್ದಾನೆ, ನಿನಗೆ 5 ಜನ ಗಂಡಂದಿರಿದ್ರು, ಇವಾಗ ನಿನ್ ಜೊತೆಲಿರೋ 6ನೇವನಾಗಿದ್ದಾನೆ, ಅವನ್ನ ಹೋಗಿ ಕರ್ಕೊಂಡ್ ಬಾ. ಈ ಮಾತನ್ನು ಹೇಳಿದಾಗ ಅವಳು ಗೊತ್ತಾಯ್ತು, ಇವನು ಸಾಧಾರಣವಾದವನಲ್ಲ, ಇವನು ಸಾಧಾರಣವಾದವನಲ್ಲ. ಅವಳೆಲ್ಲೋ ಕೇಳಿದಾಳೆ, ಈ ರೀತಿಯಾದ ಒಬ್ಬ ಪ್ರವಾದಿ ಬರ್ಲಿಕ್ಕಿದ್ದಾನೆಂಬುದಾಗಿ, ಅವನೇ ಇವನಾಗಿರ್ಬೋದು ಎಂಬುದಾಗಿ ಅವಳು ದೃಢವಾದ ನಿಶ್ಚಯ ಒಳಗಡೆ ಸಿಕ್ಕಿ, ಅವಳ ಕೋಣವನ್ನ ಅಲ್ಲೇ ಇಟ್ಟು ಅವಳು ಬಂದಂತ ಊರಿಗೆ ವಾಪಸ್ ಓಡೋಗಿ ಆ ಸಮಯದಲ್ಲೂ ಇಲೇಸು ಫ್ರೀ ಆಗಿದ್ದಾರೆ. 2ನೇ ಸಾರಿ ಏಸು ಪುನಃ ಕಾಯ್ತಾ ಇದ್ದಾರೆ. ನೋಡಿದ್ರ, ನಾವು ಫ್ರೀ ಅಲ್ಲದೆ ಇರ್ಬೋದು, ಯೇಸು ಸ್ವಾಮಿ ಎಷ್ಟು ಫ್ರೀ ಆಗಿದ್ದಾರೆ. ಜೀಸಸ್ ಇಸ್ ನಾಟ್ ಬಿಸಿ, ಜೀಸಸ್ ಇಸ್ ಸೋ ಫ್ರೀ. ಯೇಸು ಸ್ವಾಮಿ ಬಿಸಿ ಆಗಿಲ್ಲ, ಆತನು ಬಹಳ ಫ್ರೀ ಆಗಿದ್ದಾನೆ. ಓಕೆ, 2ನೇ ಸಲ ಇವಳು ಹೋಗಿ ಹಿಂದಿರುಗಿ ಬರುವ ಈ ಗ್ಯಾಪ್ ಅಲ್ಲಿ ಯೇಸು ಸ್ವಾಮಿ ಶಿಷ್ಯಂದರು ಯೇಸು ಸ್ವಾಮಿ ಬಳಿ ಬಂದ್ರು. ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಯೇಸು ಸ್ವಾಮಿ ಶಿಷ್ಯಂದ್ರು ಯೇಸು ಸ್ವಾಮಿ ಬಳಿ ಬಂದ್ರು. ಹಲ್ಲೆಲೂಯಾ. ಇವಳು ಊರಿಗೆ ಜನ ಕರ್ಕೊಂಡು ಬರಕ್ ಹೋಗಿದ್ದಾಳೆ, ಸುವಾರ್ತೆ ಸಾರಕ್ ಹೋಗಿದ್ದಾಳೆ. ಇಲ್ಲಿ ಯೇಸು ಸ್ವಾಮಿ ಶಿಷ್ಯಂದ್ರು ಯೇಸು ಸ್ವಾಮಿ ಹತ್ರ ಬಂದ್ರು. ಇದರ ಮಧ್ಯದಲ್ಲಿ ಒಂದು ವಿಷಯ ನೀವು ಗಮನಿಸಬೇಕು. ಇದೊಂದು ಹಳೆ ಪ್ರಕಟಣೆ ಆಗಿದೆ, ಇವತ್ತು ತೆಗೆದು ಹೇಳ್ತಿರೋದು. ಇದರ ಮಧ್ಯದಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬೇಕು. ಯೇಸು ಸ್ವಾಮಿಗೆ ಆ ಸ್ತ್ರೀಯ ರಹಸ್ಯ ಪ್ರಕಟ ಆಯ್ತಲ್ವಾ? ಏನು ಆ ವಿಷಯ? ಯೇಸು ಸ್ವಾಮಿ ತನ್ನ ಶಿಷ್ಯರ ಹತ್ರ ಶೇರ್ ಮಾಡ್ಕೊಳ್ತಾ ಇಲ್ಲ, ಬೇರೆಯವರ ಬೆತ್ತಲೆ ಯೇಸು ಸ್ವಾಮಿ ಇನ್ನೊಬ್ಬರಿಗೆ ತೋರಿಸ್ತಾ ಇಲ್ಲ.
ಅದನ್ನ ಕವರ್ ಮಾಡಿ ಈ ವಿಷಯವನ್ನು ಮುಚ್ಚಿಡ್ತಿದ್ದಾನೆ. ಅಂತಹ ಒಳ್ಳೆ ಸ್ವಭಾವವುಳ್ಳವರಾಗಿ ದೇವರು ನಮ್ಮನ್ನು ಮಾರ್ಪಡಿಸಲಿ. ನಮ್ಮ ಸಭೆಯಲ್ಲಿ ಏನಾದ್ರೂ ಒಂದು ಕೊರತೆ ಇದ್ರೆ ಅದು ಹೊರಗಡೆ ಹೋಗದೆ ಕಾಪಾಡಿಕೊಳ್ಳಿಕ್ಕೆ, ಕವರ್ ಮಾಡ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ನಮ್ಮ ಸ್ನೇಹಿತರಲ್ಲಿ, ನಮ್ಮ ಕುಟುಂಬದಲ್ಲಿ ಏನಾದ್ರೂ ಆ ರೀತಿಯಾದ ಒಂದು ಬೆತ್ತಲತನವಿದ್ರೆ ಅದನ್ನ ಕವರ್ ಮಾಡ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಅದಕ್ಕೆ ಇನ್ನೊಂದು ವಿಷಯ ಹೇಳಲ್ಲ, ನಾನು ಇದನ್ನ ಹೇಳ್ತಿರುವಾಗ ನೆನಪಾಗ್ತಾ ಇದೆ. ಆದಮ ಪಾಪ ಮಾಡಿದ್ರಲ್ವಾ, ಪಾಪ ಮಾಡಿ ಅವ್ರ ಮಹಿಮೆಯನ್ನು ಕಳ್ಕೊಂಡ್ರಲ್ವಾ, ಮಹಿಮೆಯನ್ನ ಕಳ್ಕೊಂಡು ಅವ್ರು ಬೆತ್ತಲಾದ್ರಲ್ವಾ, ದೇವ್ರು ಹಂಗೆ ಓಡಿಸ್ಬಿಡ್ಬೋದಾಗಿತ್ತಲ್ವಾ. ಆದ್ರೆ ಅವ್ರನ್ನ ಓಡಿಸೋದಕ್ಕಿಂತ ಮುಂಚೆ ಅವ್ರ ಬೆತ್ತಲತನ ಯಾರು ಕಾಣದೇ ಇರ್ಲಿಕ್ಕೆ ಅವ್ರಿಗೆ ಅಂಗಿಯನ್ನು ಹೊದಿಸಿ ದೇವರು ಕಳಿಸ್ತಾ ಇದ್ದಾರೆ. ದಿಸ್ ಇಸ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ನಿಮ್ಗೆ ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನೀವು ಕೇಳ್ಬೋದು, ಆದಮವನ್ನ ಹೊರಗಡೆ ಕಳಿಸಿದ್ರು ನೋಡಕ್ಕೆ ಯಾರಿದ್ರು? ಯಾರು ಇರ್ಲಿಲ್ವಲ್ಲ ಭೂಮಿಯಲ್ಲಿ. ಹಲ್ಲೆಲೂಯಾ. ಅವರಿಗೆ ಹುಟ್ಟುವಂತ ಮಕ್ಕಳು ಕೂಡ ಇವರ ಬೆತ್ತಲತನವನ್ನ ಕಾಣದೇ ಇರಲಿಕ್ಕೆ ಅಂಗಿಯನ್ನ ದೇವರೇ ತಯಾರು ಮಾಡಿ ಹೊದಿಸಿ ಆಗಿದೆ ಕಳಿಸ್ತಾ ಇರುವಂತದ್ದು. Our God who covered the nakedness. ನಮ್ಮ ದೇವರು ಬೆತ್ತಲತನವನ್ನ ಕವರ್ ಮಾಡುವಂತ ದೇವರಾಗಿದ್ದಾರೆ. ಕುಟುಂಬದಲ್ಲಿ ಒಂದು ಬೆತ್ತಲತನ ಬಂದ್ರೆ ಅದನ್ನ ಕವರ್ ಮಾಡ್ಲಿಕ್ಕೆ, ಹೊರಗಡೆ ಬಿಟ್ಕೊಡದಂತೆ ಕವರ್ ಮಾಡ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಸಭೆಯಿಂದ ಒಂದು ಬೆತ್ತಲತನ ಬಂದ್ರೆ ಅದನ್ನ ಹೊರಗಡೆ ಬಿಟ್ಕೊಡದಂತೆ ಕವರ್ ಮಾಡ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಸಮಾರ್ಯದ ಸ್ತ್ರೀ ಕುರಿತಾದಂತ ಒಂದು ಬೆತ್ತಲತನ ಅಥವಾ ಆಗಲಿ ಒಂದು ಕೊರತೆ, ಒಂದು ಪರ್ಸನಲ್ ಸೀಕ್ರೆಟ್ ಯೇಸು ಸ್ವಾಮಿಗೆ ಪ್ರಕಟ ಆದ್ರೂ ಕೂಡ ಅದನ್ನ ಮತ್ತೊಬ್ಬರಿಗೆ ಯೇಸು ಸ್ವಾಮಿ ಹಂಚ್ಕೊಳ್ತಾ ಇಲ್ಲ. ತನ್ನ ಜೊತೆಯಲ್ಲಿ ನಡೆಯುವಂತ ಶಿಷ್ಯರಿಗೇನೆ ಯೇಸು ಸ್ವಾಮಿ ಹಂಚ್ಕೊಳ್ತಾ ಇಲ್ಲ. What a wonderful character. ಎಂತ ಒಳ್ಳೆಯ ಸ್ವಭಾವ ಅದು. ಆ ಸ್ವಭಾವದಿಂದ ದೇವರು ನಮ್ಮನ್ನು ತುಂಬಿಸಲಿ. ಹಾಗಾದ್ರೆ ಒಂದು ವಿಷಯ, ದೇವರು ಬಿಸಿ ಅಲ್ಲ, ದೇವರು ಫ್ರೀ ಆಗಿದ್ದಾರೆ. ಈ ಸಮಾಜದ ಸ್ತ್ರೀಯ ಕುರಿತಾಗಿ ಜನಗಳು ನೋಡೋದು ಅವಳೊಂದು ವ್ಯಭಿಚಾರಣೆ ಅನ್ನುವಂಥ ದೃಷ್ಟಿಯಲ್ಲಿ ಆಗಿರ್ಬೋದು, ಆದ್ರೆ ದೇವರನ್ನ ನೋಡ್ತಾ ಇರುವಂತದ್ದು ಅವಳ ಗ್ರಾಮದ ಮಿಷನರಿ ಆಗಿದ್ದಾಳೆ, ಆ ದೃಷ್ಟಿಯಲ್ಲಿ ಆಗಿದೆ ದೇವರು ನೋಡ್ತಾ ಇರುವಂತದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೃಷ್ಟಿಯಲ್ಲಾಗಿದೆ ದೇವರನ್ನ ನೋಡ್ತಾ ಇರುವಂತದ್ದು. ಈ ಹಗಲು ವೇಳೆಯಲ್ಲಿ ಇಲ್ಲಿ ಕೂಡಿ ಬಂದಿರುವಂತಹ ಎಲ್ಲ ದೇವರ ಮಕ್ಕಳೇ, ನಮಗೋಸ್ಕರವಾಗಿ ದೇವರು ಬಹಳ ಫ್ರೀ ಆಗಿದ್ದಾರೆ. ದೇವರು ನಮಗಾಗಿ ಬಹಳಷ್ಟು ಕಾಯ್ತಾ ಇದ್ದಾರೆ. ನಾವು ಸಹ ದೇವರ ಮುಂಭಾಗದಲ್ಲಿ ಫ್ರೀ ಆಗಿ ಲಭ್ಯರಾಗಲಿಕ್ಕೆ ಈ ದಿನಮಾನಗಳ ದೇವರು ನಮಗೆ ಸಹಾಯ ಮಾಡಲಿ. ಇದರ ಮಧ್ಯದಲ್ಲಿ ಒಂದು ವಿಷಯ ನಿಮಗೆ ಹೇಳಿ ನಾನು ಮುಕ್ತಾಯಗೊಳಿಸಲಿಕ್ಕೆ ಬಯಸ್ತೇನೆ. ದೇವರು ಬಹಳ ಫ್ರೀ ಆಗಿದ್ದಾರೆ. ನಾವು ಸಹ ಫ್ರೀ ಆಗಿ ಆತನಿಗೆ ಲಭ್ಯರಾಗೋಣ. ಬೈಬಲ್ನಲ್ಲಿ ದೇವರಿಗೆ ಲಭ್ಯರಾದಂತ ಕೆಲವು ವ್ಯಕ್ತಿಗಳಿದ್ದಾರೆ ಅಲ್ವಾ? ಅವರೆಲ್ಲರೂ ತಮ್ಮ ಜೀವಿತದಲ್ಲಿ ಅವಾಯ್ಡಿಂಗ್ ಅನ್ನು ಅನುಭವಿಸಿದವರಾಗಿದ್ದಾರೆ. ಎಲ್ಲರೂ ಸೇರಿ ಹೇಳ್ತೀರಾ ಪದ ಜೋರಾಗಿ? ಅವಾಯ್ಡಿಂಗ್ ಅನ್ನೋದನ್ನ ಜೋರಾಗಿ ಹೇಳಿ. ಗೊತ್ತಲ್ಲ ನಿಮ್ಗೆ ಅವಾಯ್ಡಿಂಗ್ ಅಂದ್ರೆ? ತಳ್ಳಿ ಬಿಡೋದಲ್ವಾ? ಬೈಬಲ್ನಲ್ಲಿ ಈ ಅವಾಯ್ಡಿಂಗ್ ಅನ್ನ ಅನುಭವಿಸುವಂತ ಎಲ್ಲರೂ ಅವೈಲೇಬಲ್ ಆಗಿದ್ದಾರೆ. ಬೈಬಲ್ನಲ್ಲಿ ಅವಾಯ್ಡಿಂಗ್ ಅನ್ನ ಯಾರೆಲ್ಲ ಅನುಭವಿಸಿದಾರೋ ಅವರೆಲ್ಲರೂ ಅವೈಲೇಬಲ್ ಆಗಿದ್ದಾರೆ ದೇವರಿಗೆ. ನಮ್ಮ ಜೀವಿತದಲ್ಲಿ ಬರುವಂತ ಅವಾಯ್ಡಿಂಗ್ ದೇವರಿಗೆ ಅವೈಲೇಬಲ್ ಆಗಲಿಕ್ಕಿರುವಂತ ಸದವಕಾಶವಾಗಿದೆ. ದಾವೀದನನ್ನ ತನ್ನ ಕುಟುಂಬದಿಂದ ಅವಾಯ್ಡ್ ಮಾಡಿದ್ರು. ತಾನು ಕಾಡಲ್ಲಾಗಿದೆ ಜೀವಿತವನ್ನ ಕಳೀತಾ ಇರುವಂತದ್ದು. ಅದೊಂದು ಒಳ್ಳೆ ಚಾನ್ಸ್ ಆಗಿತ್ತು ದೇವರಿಗೆ ಅವೈಲೇಬಲ್ ಆಗ್ಲಿಕ್ಕೆ. ಅವೈಲೇಬಲ್ ಅಂದ್ರೆ ಏನಂತ ಗೊತ್ತಾ? ಲಭ್ಯನಾಗ್ಲಿಕ್ಕೆ. ದೇವರಿಗೆ ಲಭ್ಯನಾಗ್ಲಿಕ್ಕೆ ಅದೊಂದು ಒಳ್ಳೆ ಅವಕಾಶವಾಗಿತ್ತು. ಹಲ್ಲೆಲೂಯಾ. ಈ ರೀತಿಯಾದ ಎಷ್ಟೋ ಜನಗಳನ್ನ ನೀವು ಬೈಬಲ್ ನೋಡಬಹುದು. ಹಲ್ಲೆಲೂಯಾ. ಅವ್ರು ಎಲ್ಲೆಲ್ಲ ಅವಾಯ್ಡ್ ಆದ್ರು ಅಲ್ಲೆಲ್ಲ ದೇವರೊಂದಿಗೆ ಅವೈಲೇಬಲ್ ಆಗಲಿಕ್ಕಿರುವಂತ ಒಂದು ಒಳ್ಳೆಯ ಸಮಯವಾಗಿತ್ತು. ನಾನು ಮಾತನಾಡ್ತಾ ಬಂದ ವಿಷಯ, ದೇವರು ಬಹಳ ಅವೈಲೇಬಲ್ ಆಗಿದ್ದಾರೆ, ದೇವರು ಬಹಳ ಫ್ರೀ ಆಗಿದ್ದಾರೆ. ನಾವಾಗಿದ್ದೇವೆ ಇವತ್ತು ಬಿಸಿ. ದೇವರಿಗೆ ಅಷ್ಟೊಂದು ಬಿಸಿ ಏನಿಲ್ಲ. ಆ ದೇವರ ಬಳಿಯಲ್ಲಿ ನಾವು ಅವೈಲೇಬಲ್ ಆಗ್ಬೇಕು. ಈ ಅವೈಲೇಬಲ್ ಆಗಕ್ಕಿಂತ ಮುಂಚೆ ನಮ್ಮ ಜೀವಿತದಲ್ಲಿ ಕೆಲವು ಅವಾಯ್ಡಿಂಗ್ ಗಳನ್ನ ನಾವು ಅನುಭವಿಸುವಾಗಿದೆ ನಾವು ದೇವರಿಗೆ ಅವೈಲೇಬಲ್ ಆಗಲಿಕ್ಕೆ ಸಾಧ್ಯವಾಗುವಂಥದ್ದು. ಈ ಹಗಲು ವೇಳೆಯಲ್ಲಿ ಈ ಸಂದೇಶ ಎಷ್ಟು ಜನರಿಗೆ ಒಂದು ಪುಟ್ಟ ಸಂದೇಶವಾಗಿದೆ, ಆದ್ರೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಅರ್ಥವಾಗುತ್ತಿದೆ? ಹಲ್ಲೆಲೂಯಾ. ಎಷ್ಟು ಜನರಿಗೆ ಇದು ಒಳಗಡೆ ಸ್ಪರ್ಶಿಸ್ತಾ ಇದೆ? ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಬರುವಂತ ಅವಾಯ್ಡಿಂಗ್ ಗಳು ಯಾವುದು? ಹಲ್ಲೆಲೂಯಾ. ನಮ್ಮ ನಾಶನಕ್ಕಾಗಿ ಅಲ್ಲ. ಹಲ್ಲೆಲೂಯಾ.
ಯಾರಾದ್ರೂ ನಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ರೆ ಅದು ನಮ್ಮ ನಾಶನಕ್ಕೆ, ದಟ್ಸ್ ಎ ಗ್ರೇಟ್ ಚಾನ್ಸ್. ಅದು ನಮ್ಮ ನಾಶನಕ್ಕಾಗಿ ಅಲ್ಲ, ಅದೊಂದು ಒಳ್ಳೆ ಅವಕಾಶ ನಾವು ದೇವರಿಗೆ ಅವೈಲೇಬಲ್ ಆಗಲಿಕ್ಕೆ. ಒಮ್ಮೆ ಕಳೆದೊಂದು 6-7 ವರ್ಷದ ಹಿಂದೆ ಒಂದು ಸ್ಥಳದಲ್ಲಿ ಸೇವೆಗೋಸ್ಕರವಾಗಿ ಕರೆದ್ರು. ನಾವಿಲ್ಲಿಂದ ಬಹಳ ಖರ್ಚನ್ನೆಲ್ಲ ಹಾಕೊಂಡು ಅಲ್ಲಿಗೆ ಹೋದ್ವಿ. ಅವ್ರು ನನ್ನ ಮೇಲಿಂದ ಕೆಳಗಡೆವರೆಗೂ ನೋಡಿ, ಒಂದು ದೊಡ್ಡ ಕೂಟ ಅದು, ಕರೆದಿದ್ದು ಟ್ರಾನ್ಸ್ಲೇಷನ್ ಮಾಡೋಕ್ಕೋಸ್ಕರ ಆಗಿತ್ತು. ಆದ್ರೆ ಆ ಸ್ಟೇಜ್ಗೆ ಹತ್ತಲಿಕ್ಕೂ ಕೂಡ ನನ್ನನ್ನು ಬಿಡದೆ ಅವರ ಅವಾಯ್ಡ್ ಮಾಡಿದ್ದು ನಾನು ದೇವರಿಗೆ ಅವೈಲೇಬಲ್ ಆಗ್ಲಿಕ್ಕಿರುವಂತ ಒಂದು ಒಳ್ಳೆ ಅವಕಾಶವಾಗಿತ್ತು. ನಮ್ಮ ಜೀವಿತದಲ್ಲಿ ಈ ರೀತಿಯಲ್ಲಿ ಬರುವಂತ ಕೆಲವು ಅವಾಯ್ಡಿಂಗ್ಗಳು ನಮ್ಮ ಜೀವಿತದಲ್ಲಿ ದೇವರಿಗೆ ಅವೈಲೇಬಲ್ ಆಗ್ಲಿಕ್ಕಿರುವಂತ ಒಳ್ಳೆಯ ಸಮಯಗಳಾಗಿದೆ. ಆದ ಕಾರಣ ಅಯ್ಯೋ ಅವ್ರು ನನ್ನ ಅವಾಯ್ಡ್ ಮಾಡಿದ್ರು ಎಂಬುದಾಗಿ ಭಾರ ಪಡದೆ ದೇವರಿಗೆ ಅವೈಲೇಬಲ್ ಆಗ್ಲಿಕ್ಕೆ ಈ ದಿನಮಾನಗಳಲ್ಲಿ ನೀವು ಒಪ್ಪಿಸಿಕೊಡೋದಾದ್ರೆ ದೇವರು ನಿಮ್ಮ ಜೀವಿತದ ದೊಡ್ಡ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ವಿಚಾರಣೆ ಸ್ತ್ರೀಯೇ, ಊರು ನಿನ್ನನ್ನು ಅವಾಯ್ಡ್ ಮಾಡಿದ್ರಿಂದಾಗಿದೆ ಒಬ್ಬನು ನಿನಗೆ ಅವೈಲೇಬಲ್ ಆಗ್ಲಿಕ್ಕೆ ಕಾರಣವಾಗಿದ್ದು. ಊರು ನಿನ್ನನ್ನು ಅವಾಯ್ಡ್ ಮಾಡಿರ್ಬೋದು, ಆದ ಕಾರಣ ಮಧ್ಯಾಹ್ನದ ಹೊತ್ತಲ್ಲಿ ಬಂದಿದ್ದು, ಬೆಳಗ್ಗೆ ಬರ್ಲಿಲ್ಲ, ಸಂಜೆ ಬರ್ಲಿಲ್ಲ. ಬೆಳಗ್ಗೆನೆ ಎಲ್ಲರೂ ನೀರಿಡಿಯಕ್ಕೆ ಬರೋದು, ಯಾಕಂದ್ರೆ ಅಷ್ಟೇನು ಸೆಕೆ ಇರಲ್ಲ, ಬಿಸಿಲು ಇರಲ್ಲ. ಸಂಜೆ ಬರ್ತಾರೆ, ಯಾಕಂದ್ರೆ ಒಳ್ಳೆ ತಂಪಾದ ಗಾಳಿ ಇರುತ್ತೆ. ಆದ್ರೆ ಇವಳು ಆ ಸಮಯದಲ್ಲಿ ಬರದೆ ಮಧ್ಯಾಹ್ನ ಬರ್ತಾ ಇರಕ್ಕೆ ಕಾರಣ ಅನೇಕರು ಇವಳನ್ನ ಅವಾಯ್ಡ್ ಮಾಡಿದ್ದಾರೆ. ಆದ ಕಾರಣ ಇವಳಿಗೊಂದು ಏನ್ ಹೇಳ್ತಾರೆ, ಅದು ಆ ಪದ ನಾನು ಮರ್ತೋಗಿದೆ, ಎಂತ ಕಾಂಪ್ಲೆಕ್ಸ್, ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್. ಹಲ್ಲೆಲೂಯಾ. ಇವಳಿಗೆ ಇರೋದ್ರಿಂದ ಆಗಿದೆ, ಇವಳು ಮಧ್ಯಾಹ್ನದ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಆಕೆಯನ್ನ ಅನೇಕ ಜನ ಅವಾಯ್ಡ್ ಮಾಡಿದ್ದಾರೆ. ಆದ ಕಾರಣ ದೇವರು ಅವಳಿಗೋಸ್ಕರವಾಗಿ ಅಲ್ಲಿ ಅವೈಲೇಬಲ್ ಆಗಿದ್ದಾರೆ. ನಾನೊಂದು ವಿಷಯವನ್ನ ಹೇಳ, ಈ ಭೂಮಿ ನಿಮ್ಮನ್ನ ಅವಾಯ್ಡ್ ಮಾಡಿದ್ರೆ ದೇವರು ನಿಮಗೆ ಅವೈಲೇಬಲ್ ಆಗುತ್ತಾರೆ. ಹಲ್ಲೆಲೂಯಾ. ಈ ಭೂಮಿಯಲ್ಲಿರುವಂತ ಎಲ್ಲರೂ ನಿಮಗೆ ಅವೈಲೇಬಲ್ ಆಗಿರುವಾಗ ನೀವು ಇಲ್ಲೇ ಆಟ ಆಡ್ಕೊಂಡಿರ್ತೀರ. ಆದ್ರೆ ಈ ಭೂಮಿಯಲ್ಲಿರುವಂತ ಸ್ನೇಹ, ಈ ಭೂಮಿಯಲ್ಲಿರುವಂತ ಸೌಕರ್ಯ, ಇದೆಲ್ಲವೂ ನಿಮ್ಮಿಂದ ಅವಾಯ್ಡ್ ಆಗುವಾಗಿದೆ. ನೀವು ನಿಜವಾಗಿಯೂ ದೇವರಿಗೆ ಲಭ್ಯರಾಗುವುದಕ್ಕಾಗಿ ದೇವರ ಸಾನ್ನಿಧ್ಯವನ್ನ ಹುಡುಕುವಂಥದ್ದು. ಎಚ್ಚರಿಕೆ ಅರ್ಥ ಆಗ್ತಾ ಇದೆ. ಈ ಭೂಮಿಯಲ್ಲಿ ಎಲ್ಲರೂ ನಮಗಿರುವಾಗ ನಾವು ಕೆಲವೊಮ್ಮೆ ದೇವರನ್ನ ಹುಡುಕದೆ ಹೋಗ್ಬಹುದು. ಆದ್ರೆ ಕೆಲವರೆಲ್ಲ ನಮ್ಮಿಂದ ತಳ್ಳಲ್ಪಡುವಾಗ, ಕೆಲವರೆಲ್ಲ ನಮ್ಮಿಂದ ಅವಾಯ್ಡ್ ಆಗುವಾಗ ನಾವು ದೇವರನ್ನ ಹುಡುಕಲಿಕ್ಕಿರುವಂತ ಒಳ್ಳೆಯ ಸನ್ನಿವೇಶವಾಗಿದೆ ಅದು. ಆದ ಕಾರಣ ಯಾರು ಕೂಡ ಭಾರಪಡದೆ ಈ ದಿನಮಾನಗಳಲ್ಲಿ ದೇವರನ್ನ ಹುಡುಕೋಣ. ದೇವರು ನಮಗಾಗಿ ಕಾಯ್ತಿದ್ದಾರೆ. ಸಮಾರ್ಯದ ಸ್ತ್ರೀಯೇ, ನೀನು ಅನೇಕರಿಂದ ತಳ್ಳಲ್ಪಟ್ಟವಳಾಗಿರ್ಬೋದು, ಆದ್ರೆ ನಿನಗೋಸ್ಕರವಾಗಿ ಒಬ್ಬನು ಕಾಯ್ತಿದ್ದಾನೆ. ಈ ಹಗಲುಗಳಲ್ಲಿ ಶಬ್ದವನ್ನ ಕೇಳ್ತಾ ಇರುವಂತ ನಿಮಗೋಸ್ಕರವಾಗಿ ಒಬ್ಬನು ಕಾಯ್ತಿದ್ದಾನೆ. ಹಿ ಸೋ ಫ್ರೀ, ಬಹಳ ಫ್ರೀ ಆಗಿ ಆತನು ನಿಮಗೋಸ್ಕರವಾಗಿ ಕಾಯ್ತಿದ್ದಾನೆ. ಯಾವುದೇ ಸಮಯದಲ್ಲೂ ಆತನಿಗೆ ಲಭ್ಯರಾಗಲಿಕ್ಕೆ ನೀವು ಸಿದ್ಧವಾಗೋದಾದ್ರೆ ದೇವರು ನಿಮ್ಮ ಜೀವಿತದ ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಈ ಚಿಕ್ಕ ಸಂದೇಶದ ಅಡಿಯಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ನನ್ನೊಳಗಡೆ ಇನ್ನು ಮುಂದುವರಿಸಬೇಕು ಎಂಬುದಾದ ಆಸೆ ಇದ್ರೂ ಸಹ ಇವತ್ತಿಗೆ ಈ ಸಂದೇಶ ಸಾಕು, ನಮ್ಮ ಜೀವಿತದ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಶಬಾರದಾನೆ ಸೇರಿಯಾದನ ಯೋಸೇಫನು ಅವಾಯ್ಡ್ ಆದನು. ಆದ ಕಾರಣದ ಅವನ ದೇವರಿಗೆ ಅವೈಲೇಬಲ್ ಆಗ್ಲಿಕ್ಕಿರುವಂತ ಒಂದು ಒಳ್ಳೆಯ ಅವಕಾಶವಾಗಿತ್ತು. ಅವನ ಫ್ಯಾಮಿಲಿಯಿಂದ ಅವಾಯ್ಡ್ ಆದ, ಸಹೋದರರಿಂದ ಅವಾಯ್ಡ್ ಆದ, ಅವ್ರು ತಳ್ಳಿದ್ರು. ಆದ್ರೆ ಆ ತಳ್ಳಲ್ಪಟ್ಟದ್ದು ದೇವರಿಗೆ ಲಭ್ಯನಾಗ್ಲಿಕ್ಕಿರುವಂತ ಒಂದು ಒಳ್ಳೆಯ ಅವಕಾಶವಾಗಿತ್ತು. ದಾವೀದನು ತಳ್ಳಲ್ಪಟ್ಟಿದ್ದು ದೇವರಿಗೆ ಲಭ್ಯನಾಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶವಾಗಿತ್ತು. ಅದೊಂದು ಒಳ್ಳೆ ಚಾನ್ಸ್ ಆಗಿದೆ ನಮ್ಮ ಲೈಫಲ್ಲಿ. ಇನ್ನು ಅಳುತ್ತಾ ಕೂತ್ಕೊಳ್ಳೋದು ಬೇಡ, ಇನ್ನು ಬೇಸರಗೊಳ್ಳೋದು ಬೇಡ. ಆ ಅವಕಾಶವನ್ನು ಉಪಯೋಗಿಸೋಣ. ಕೆಲವೆಲ್ಲ ನಮ್ಮ ಜೀವಿತದಲ್ಲಿ ನಷ್ಟಪಡುವಾಗ ಆ ಅವಕಾಶವನ್ನು ಉಪಯೋಗಿಸೋಣ ದೇವರಿಗೆ ಲಭ್ಯರಾಗ್ಲಿಕ್ಕೆ. ಕೆಲವರೆಲ್ಲ ನಮ್ಮ ಜೀವಿತದಿಂದ ನಷ್ಟಪಡುವಾಗ ಆ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋಣ ದೇವರಿಗೆ ಲಭ್ಯರಾಗಲಿಕ್ಕೆ. ನಾನು ದೃಢವಾಗಿ ನಂಬುತ್ತೇನೆ, ಬಳಲಿ ಹೋದವರನ್ನ ಮಾತುಗಳಿಂದ ಬಲಗೊಳಿಸೋದಕ್ಕೆ ಶಿಕ್ಷಿತರ ನಾಲಿಗೆಯೊಂದಿಗೆ
ದೇವರಿಗೆ ಹಗಲು ವೇಳೆಯಲ್ಲಿ ಮಾತನಾಡುತ್ತಿದ್ದಾರೆ. ಈ ಹಗಲು ವೇಳೆಯಲ್ಲಿ ಈ ಶಬ್ದವನ್ನ ಕೇಳ್ತಾ ಇರುವಂತ ನೀವೆಲ್ಲರೂ ಆತನಿಗೆ ಸಮೀಪಸ್ಥರಾಗಿರಿ. ಯಾವುದೇ ಮನುಷ್ಯನಿಗಲ್ಲ, ಯೇಸುವಿಗೆ ಸಮೀಪಸ್ಥರಾಗಿರಿ. ಯೇಸುವಿಗೆ ನಾವೆಲ್ಲರೂ ಸಮೀಪಸ್ಥರಾಗೋಣ. ಯೇಸುವಿಗೆ ನಾವೆಲ್ಲರೂ ಅವೈಲಬಲ್ ಆಗೋಣ. ಯೇಸು ಎಂದಿಗೂ ಬಿಸಿ ಅಲ್ಲ, ಯೇಸು ಫ್ರೀ ಆಗಿದ್ದಾರೆ. ನಾವು ಯಾವಾಗ ಆತನ ಬಳಿಯಲ್ಲಿ ಹೋದ್ರು ನಮ್ಮ ಮೊರೆಯನ್ನ ಕೇಳಲಿಕ್ಕೆ ಆತನು ಲಭ್ಯನಿದ್ದಾನೆ. ಆದ ಕಾರಣ ಯಾಕೋಬನ ಪತ್ರಿಕೆಯಲ್ಲಿ ಯೇಸು ಹೇಳ್ತಾರೆ, ನೀವು ನನ್ನ ಬಳಿಗೆ ಬನ್ರಿ, ನಾನು ನಿಮ್ಮ ಬಳಿಗೆ ಬರುವೆನು. ಈ ಹಗಲು ವೇಳೆಯಲ್ಲಿ ದಾಹದೊಂದಿಗೆ ಆತನ ಸಮೀಪಕ್ಕೆ ಬರೋಣ. ದೇವರಿಗೆ ಹಗಲು ವೇಳೆ ನಮ್ಮ ಮೊದಲು ದೊಡ್ಡ ಕಾರ್ಯಗಳನ್ನು ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.